ಒಂದನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಇವರು ದೇವರ ಮಕ್ಕಳೆಂಬುದು, ಅವರು ಸಾತಾನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು, ತನ್ನ ಸಹೋದರನ್ನು ಪ್ರೀತಿಸದವನು ದೇವರಿಂದ ಹುಟ್ಟಿದವನಲ್ಲ. ಅಂದ್ರೆ ದೇವ್ರ ಮಕ್ಕಳು ಯಾರು, ಸಾತಾನ್ ಮಕ್ಕಳು ಯಾರು ಅನ್ನೋದು ಹೆಂಗ್ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ, ಯಾರು ನೀತಿಯಾಗಿ ಜೀವಿಸೋದಿಲ್ಲೋ, ಯಾರಿಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇರೋದಿಲ್ಲೋ, ಇವೆರಡು ಯಾರಲ್ಲಿ ಇರೋದಿಲ್ಲೋ ಅವನು ದೇವರಿಂದ ಹುಟ್ಟಿದವನಲ್ಲ, ಅವನು ಸಾತಾನ ಸಂಬಂಧಿ ಅಂತೇಳಿ ವಾಕ್ಯ ಹೇಳುತ್ತದೆ. ಅಂದ್ರೆ ನಾವು ದೇವರಿಂದ ಹುಟ್ಟಿದವರು, ಕ್ರೈಸ್ತವರು, ದೇವರ ಮಕ್ಕಳು ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು, ನೀತಿ ಇರಬೇಕು, ಪ್ರೀತಿ ಇರಬೇಕು. ಇವೆರಡು ನಮ್ಮಲ್ಲಿ ಇರಬೇಕು. ಇವೆರಡು ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಕ್ರೈಸ್ತವರಲ್ಲ ಅಂತ ಅರ್ಥ. ನೀನ್ ಎಷ್ಟೇ ಪ್ರಾರ್ಥನೆ ಮಾಡು, ನೀನು ಉಪವಾಸ ಪ್ರಾರ್ಥನೆಗಳು ಮಾಡು, ನಿನ್ನಲ್ಲಿ ನೀತಿ ಇಲ್ಲ ಅಂದ್ರೆ, ನೀನ್ ನೀತಿಯಾಗಿ ಜೀವಿಸ್ತಿಲ್ಲ ಅಂದ್ರೆ, ನೀನ್ ನೀತಿಯಾಗಿ ನಡೀತಿಲ್ಲ ಅಂದ್ರೆ, ಇನ್ನೊಬ್ಬರು ನೀನು ಪ್ರೀತಿ ಮಾಡುವಂತ ಮನಸ್ಸು ನಿನ್ನಲ್ಲಿ ಇಲ್ಲ ಅಂದ್ರೆ ನೀನು ದೇವರ ಮಗಳಲ್ಲ, ನೀನು ದೇವರ ಮಗನಲ್ಲ. ನಾನು ಹೇಳ್ತಿಲ್ಲ, ವಾಕ್ಯ ಹೇಳಾಗದು, ಬಹು ಸ್ಪಷ್ಟವಾಗಿ ಹೇಳಾಗದು. ನಾವೆಷ್ಟೇ ವಾಕ್ಯ ಓದಬಹುದು, ನಾವೆಷ್ಟೇ ವಾಕ್ಯ ಧ್ಯಾನ ಮಾಡಬಹುದು, ಗಂಟೆಗಟ್ಟಲೆ ನಾವು ವಾಕ್ಯ ಧ್ಯಾನ ಮಾಡಬಹುದು, ಗಂಟೆಗಟ್ಟಲೆ ನಾವು ವಾಕ್ಯ ಕೇಳಬಹುದು. ನೀತಿಯಾಗಿ ನೀನ್ ನಡೆದಿಲ್ಲ ಅಂದ್ರೆ, ನೀತಿಯಾಗಿ ನೀನ್ ಜೀವಿಸಿಲ್ಲ ಅಂದ್ರೆ, ಕ್ರಿಸ್ತು ಪ್ರೀತಿ ನಿನ್ನಲ್ಲಿ ನೀನು ತೋರಿಸಿಲ್ಲ ಅಂದ್ರೆ ಇನ್ನೊಬ್ಬರಿಗೆ, ನೀನು ದೇವರ ಮಗನಲ್ಲ. ನೀನು ಅನ್ಯ ಭಾಷೆ ಮಾತಾಡ್ತಿರ್ಬೋದು, ಬ್ರದರ್ ನಾನು ಅನ್ಯ ಭಾಷೆ ಮಾತಾಡ್ತಿದ್ದೀನಿ ಅಂದ್ರೆ, ಅನ್ಯ ಭಾಷೆ ಮಾತಾಡ್ತಿದ್ದೀನಿ ಅಂದ್ರೆ ದೇವ್ರ ವರ ನಾನು ಹೊಂದಿನಲ್ಲ, ಕ್ರೈಸ್ತವನ ಅಲ್ಲ ನಾನಂತ ನೀನ್ ಹೆಂಗ್ ಹೇಳ್ತಿ? ದೇವ್ರ ವರನೇ ನಾನು ಹೊಂದಿನಲ್ಲ ಅಂತ ನೀವು ಕೇಳಬಹುದು. ಅವಳು ಏನಂತ ಹೇಳ್ತಾನೆ ಗೊತ್ತಾ? ದೇವದೂತರ ಭಾಷೆಗಳು ಕೂಡ ನೀನು ಮಾತಾಡಿದ್ರು ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅದೆಲ್ಲ ವ್ಯರ್ಥ ಅಂತ ಹೇಳ್ತಾನ. ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ವ್ಯರ್ಥ, ಅದು ವೇಸ್ಟ್, ಅದು ದುಮ್ಮು ಧೂಳೆ, ಅದು ವೇಸ್ಟ್ ಅಂತ. ನಿನಗೇನೇ ಕೃಪಾವರಗಳು ಇರಬೇಕಂದ್ರೂ ಕೂಡ ನಿನ್ನಲ್ಲಿ ಪ್ರೀತಿ ಇರಬೇಕು. ನೀನ್ ನೀತಿ ಮಾರ್ಗದಲ್ಲಿ ನಡಿಬೇಕು, ನೀನು ಸತ್ಯ ಮಾರ್ಗದಲ್ಲಿ ನಡಿಬೇಕು, ನೀನು ವಾಕ್ಯಾನುಸಾರ ನೀನು ನಡಿಬೇಕು, ಜೀವಿಸ್ಬೇಕು ನೀನು. ಅದೇ ದೇವರು ಕೋರ್ತಿದಾರೆ, ಅದಕ್ಕೆ ದೇವ್ರು ಇಂಪಾರ್ಟೆನ್ಸ್ ಕೊಡ್ತಿರೋದು ಕೂಡ. ನೋಡ್ರಿ, ದೇವರು ನೀತಿಗೆ ಪ್ರೀತಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾವ ನೋಡ್ರಿ. ಅದು ಇಲ್ಲ ಅಂದ್ರೆ ದೇವ್ರ ಮಕ್ಕಳೇ ಅಲ್ಲ ಅಂತ ಹೇಳಿ ಹೇಳ್ತಾವನ್ನ. ಯೇಸು ಸ್ವಾಮಿ ಕೂಡ ಬೋಧಿಸ್ತಿರುವಾಗ, ಗುಡ್ಡದ ಮೇಲೆ ಬೋಧಿಸ್ತಿರುವಾಗ ಎಲ್ಲದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾನ. ಆದ್ರೆ ನೀತಿ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ 2 ಟೈಮ್ ನೀತಿ ಬಗ್ಗೆ ಮಾತಾಡ್ತಾನ ನೋಡ್ರಿ. ಅದು ಕೂಡ ಓದೋಣ, ಮತ್ತೇಯು ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ ನೋಡ್ರಿ. ಇಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಆತ್ಮದಲ್ಲಿ ಬಡವನವರು ಧನ್ಯರು, ಪರಲೋಕ ರಾಜ್ಯವ್ರದ್ದು, ದುಃಖ ಪಡುವವರು ಧನ್ಯರು, ಅವ್ರ ಸಮಾಧಾನ ಹೊಂದರು, ಶಾಂತರು ಧನ್ಯರು, ಅವ್ರ ಭೂಮಿಗೆ ಬಾಧ್ಯರಾಗುವರು, ಇವೆಲ್ಲ ಹೇಳ್ತಾನ. ಆದ್ರೆ ನೋಡ್ರಿ 6ನೇ ವಚನದಲ್ಲಿ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗೋದು. ನೀತಿ ಬಗ್ಗೆ ಒಂದ್ಸರಿ ಮಾತಾಡ್ತಾನ, ಆಮೇಲೆ ಮತ್ತೆ ಕರ್ಣ ಬಗ್ಗೆ ಮಾತಾಡ್ತಾನ. ಕರ್ಣರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಸಮಾಧಾನ ಪಡುವವರು ಧನ್ಯರು, ಇವೆಲ್ಲ ಮಾತಾಡ್ತಾನ. ಮತ್ತೆ 10ನೇ ವಚನದಲ್ಲಿ ಬಂದಾಗ, ನೀತಿ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವರು ಅಂತ ಹೇಳ್ತಾನ. 2 ಟೈಮ್ ಕೋಡ್ ಮಾಡ್ತಾನ ನೀತಿ ಬಗ್ಗೆ. ಮೊದಲನೇ ಸಾರಿ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವ್ರು ತೃಪ್ತಿ ಅಂತಾರ ಅಂತ ಹೇಳ್ತಾನ. ಮತ್ತೆ ನೀತಿ ನಿಮಿತ್ತ ಹಿಂಸೆ ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯದ ಬಾಧ್ಯರಾಗೋರು ಅಂತ ಹೇಳ್ತಾನ. ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾನ. ನಾವೇನೋ ಪ್ರಾರ್ಥನೆ ಮಾಡ್ತಾ ಇದೀವಿ, ಭಕ್ತಿ ಮಾಡ್ತಾ ಇದೀವಿ, ವಾಕ್ಯ ಓದ್ತಿದೀವಿ, ವಾಕ್ಯ ಕೇಳ್ತಿದೀವಿ, ಇವೆಲ್ಲ ಓಕೆ. ಆದ್ರೆ ನೀತಿಯಾಗಿ ನೀನ್ ಜೀವಿಸಿಲ್ಲ ಅಂದ್ರೆ, ನೀತಿಯಾಗಿ ನೀನ್ ನಡೆದಿಲ್ಲ ಅಂದ್ರೆ ಅವೆಲ್ಲ ಕೂಡ ವ್ಯರ್ಥ, ವೇಸ್ಟು. ಇನ್ನೊಬ್ಬರ ಪ್ರೀತಿ ಮಾಡುವಂತ ಮನಸ್ಸು ಕೂಡ ನಮ್ಮಲ್ಲಿ ಇರಬೇಕು. ಅದು ಕೂಡ ಇಲ್ಲ ಅಂದ್ರೂ ಕೂಡ ನಿಮ್ಮಲ್ಲಿ ಏನಿದ್ರು ಕೂಡ ವೇಸ್ಟ್ ಅಂತೂ ಕೂಡ ಪೌಲ್ ಕೂಡ ಬರೀತದ. ಅದೇ ರೀತಿಯಲ್ಲಿ ಯೋಹಾನು ಕೂಡ ಒಂದು ಮಾತು ಬರೀತಾನ ನೋಡ್ರಿ. 1ನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ, ನಾವಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರುವೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ಪ್ರೀತಿ ಕೂಡ ಏನ್ ಹೇಳ್ತಾನ? ನೀತಿ ಸಲುವಾಗಿ ಹಿಂಸೆ ತಾಳುವವನು ಧನ್ಯನು, ಅವನು ಪರಲೋಕ ರಾಜ್ಯದಲ್ಲಿ ಹೋಗ್ತಾನ ಅಂತ ಹೇಳ್ತಾನ. ಇಲ್ಲಿ ಏನಂತ ಹೇಳ್ತಾನ? ಪ್ರೀತಿ ಇಲ್ಲದವನು ಅವನು ಮರಣದಲ್ಲೇ ಇದಾನಂತ.
ಪ್ರೀತಿ ಇದ್ದವನು ಅವನು ಪರಲೋಕ ರಾಜ್ಯಕ್ಕೆ ಸೇರೋಣ ಅಂತ. ನೋಡ್ರಿ, ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ, ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡಿಲ್ಲ ಅಂದ್ರೆ ನಾವಿನ್ನ ಮರಣದಲ್ಲೇ ಇದೀವಿ ಅಂತ ಅರ್ಥ ಅಂತ. ಪರಲೋಕ ರಾಜ್ಯಕ್ಕೆ ಬಾಧ್ಯರಲ್ಲ ಅಂತ. ಅದಕ್ಕೆ ವಾಕ್ಯವು ಏನಂತ ಹೇಳ್ತಿದ್ರು ಗೊತ್ತಾ? ಆಜ್ಞೆದಲ್ಲಿ, ಎಲ್ಲಾ ಆಜ್ಞೆದಲ್ಲಿ ಪ್ರಧಾನವಾದ ಆಜ್ಞೆ ಯಾವ್ದಂದ್ರೆ, ನಿನ್ನಂತೆ ನಿನ್ನ ನೆರೆಯವರು ನೀನು ಪ್ರೀತಿಸು, ದೇವರ ಮನಸ್ಫೂರ್ತಿಯಾಗಿ ನೀನು ಆರಾಧಿಸು. 7 ಆಜ್ಞೆಗಳು ತಪ್ಪ, ಇನ್ನು ಬೇರೆ ಆಜ್ಞೆಗಳು ಎಲ್ಲ ಇದ್ರಲ್ಲಿ ಅಡಗೈತೆ ಅಂತ ಹೇಳ್ತಾನ. ನಿನ್ನ ನೆರೆಯಂತ ನಿನ್ನಂತೆ ನಿನ್ನ ನೆರೆಯಂತ ನೀನ್ ಪ್ರೀತಿಸಿಲ್ಲ ಅಂದ್ರೆ ನೀನ್ ವೇಸ್ಟ್, ನಿನ್ ಭಕ್ತಿ ಅದು ದೇವ್ರ ರಾಜ್ಯಕ್ಕೆ ನೀನು ಸೇರಿಸೋದಿಲ್ಲ. ದೇವ್ರು ಮತ್ತೆ ಬರುವಾಗ ನಿನ್ನ ಎತ್ತಲ್ಪಡೋದಿಲ್ಲ, ಬಿಡಲ್ಪಡುತ್ತಿ, ಇನ್ನ ಮರಣದಲ್ಲೇ ಇರ್ತಿ ಅಂತೇಳಿ ವಾಕ್ಯ ಹೇಳಾಗತ್ತೆ. ಅಂದ್ರೆ ನಾವ್ ಹೆಂಗಿರ್ಬೇಕು? ದೇವ್ರು ಯಾವ್ದು ಪ್ರಾಧಾನ್ಯ ಕೊಡ್ತಾರ? ನೀತಿಗೆ, ಪ್ರೀತಿಗೆ. ನಾವು ನೀತಿಯಾಗಿ ಜೀವಿಸ್ಬೇಕು, ನೀತಿಯಾಗಿ ನಡ್ಕೊಳ್ಬೇಕು. ತನ್ನ ವಾಕ್ಯಾನುಸಾರವಾಗಿ ನಾವು ಜೀವಿಸಿದಾಗ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗ್ತೀವಿ, ದೇವ್ರು ಬರೋವಾಗ ನಾವು ಎತ್ತಲ್ಪಡುತ್ತೀವಿ. ಅದೇ ರೀತಿಯಲ್ಲಿ ನಾವು ಕ್ರಿಸ್ತ ಪ್ರೀತಿನ ನಮ್ಮಲ್ಲಿ ಇನ್ನೊಬ್ಬರಿಗೆ ನಾವು ತೋರಿಸುವಂತವ್ರು ಆಗಿರ್ಬೇಕು. ಆ ರೀತಿ ನಾವು ಜೀವಿಸಿದಾಗ ಮರಣದಿಂದ ನಾವು ತಪ್ಪಿಸಲ್ಪಡ್ತೀವಂತ. ಆ ಪ್ರೀತಿ ಇಲ್ಲ ಅಂದ್ರೆ ನಾವು ಮರಣದಲ್ಲೇ ಇದೀವಂತ ಅರ್ಥ ಅಂತ. ನೋಡಿ ಹೆಂಗಿದೀವಿ ನಾವು. ಕೇಳ್ಬೇಕು ನಾವು ದೇವರಿಗೆ, ದೇವಾ ಇನ್ನೊಬ್ಬರು ಪ್ರೀತಿ ಮಾಡುವಂತ ಮನಸ್ಸು ನನಗ್ ಕೊಡು. ಇನ್ನೊಬ್ರು ಬೇಸ್ ಬೀಳ್ತಿದ್ರೆ ಒಬ್ಬರಿಗೆ ದ್ವೇಷ ಇರ್ತೈತೆ, ಒಬ್ರು ಸಹಿಸೋದಿಲ್ಲ. ಇನ್ನೊಬ್ರು ಬೇಸ್ ಬಿದ್ರೆ ಅಸಲು ಸಹಿಸೋದಿಲ್ಲ. ಅವ್ರು ಅದೇನೋ ಒಂಥರ ದುರಾತ್ಮ, ಅದೊಂಥರ ಸ್ಪಿರಿಟ್ ಅವರಿಗೆ. ತಮ್ಮ ಕಣ್ಣು ಮುಂದೆ ಯಾರು ಬೇಸ್ ಬೀಳ್ಬಾರ್ದು, ತಾವೇ ಬೇಸಿರ್ಬೇಕು, ತಮ್ಮ ಮಕ್ಕಳೇ ಬೇಸಿರ್ಬೇಕು, ಇನ್ನೊಬ್ರು ಬೇಸಿರ್ಬಾರ್ದು. ಇನ್ನೊಬ್ರು ಬೇಸಿದಾರೆ ಅಂದ್ರೆ ಅವ್ರಿಗೆ ಆಗೋದಿಲ್ಲ, ಅವ್ರ ನಿದ್ದೆನೆ ಬರೋದಿಲ್ಲ. ಆ ರೀತಿ ನೀನ್ ಎದಿ ಅಂದ್ರೆ ನೀನು ಮರಣದಲ್ಲಿ ಇದೆಯಾ ಅಂತ ಅರ್ಥ. ಕೇಳ್ಬೇಕು ದೇವ್ರನ್ನ, ಪ್ರೀತಿ ಮಾಡುವಂತ ಮನಸ್ಸು ನನಗಿರ್ಬೇಕು, ನೀತಿಯಾಗಿ ಜೀವಿಸುವಂತ ಜೀವಿತ ನನಗಿರ್ಬೇಕು, ಅದನ್ನ ಅನುಗ್ರಹಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಖಚಿತವಾಗಿ ದೇವ್ರ ಅನುಗ್ರಹಿಸ್ತಾನೆ. ಪ್ರೀತಿ ಮಾಡುವಂತ ಮನಸ್ಸು ಕೂಡ ದೇವ್ರು ನಮಗೆ ಕೊಡ್ತಾನ, ನೀತಿಯಾಗಿ ಜೀವಿಸುವಂತ ಶಕ್ತಿ ಕೂಡ ದೇವ್ರು ನಮಗೆ ಕೊಡ್ತಾನೆ. ಆಮೇಲೆ